ಪ್ರಜಾವಾಣಿ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಈ ಪರಾಭವ ನಾಮ ಸಂವತ್ಸರದ ಯುಗಾದಿ ಭವಿಷ್ಯ ಹೇಗಿದೆ ಅಂತ ತಿಳಿಯೋಣ. ನಿಮಗೆಲ್ಲ ಸಹ ಈ ಪರಾಭವ ನಾಮ ಸಂವತ್ಸರ ಒಳಿತು ಮಾಡಲಿ ಅಂತ ಆಶಿಸುತ್ತಾ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 6, ರಾಜಪೂಜೆ 4, ರಾಜಕೋಪ 2, ಸುಖ 6, ದುಃಖ 3. ಆದಾಯ ನಿಮ್ಮ ವ್ಯಯಕ್ಕಿಂತ ಜಾಸ್ತಿ ಇರುತ್ತೆ, ಹಾಗಾಗಿ ನೀವು ಹಣನ ಸಾಕಷ್ಟು ಉಳಿತಾಯ ಮಾಡಬಹುದು. ಆದರೆ ಆರೋಗ್ಯ ಕಡಿಮೆ ಇದ್ದು ಅನಾರೋಗ್ಯ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೂ ಸಹ ಹೆಚ್ಚು ಖರ್ಚಾಗುತ್ತೆ. ಕುಜನು ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿಯೂ, ಬುಧ ಮತ್ತು ಅಲ್ಲಿಯೇ ರಾಹು ಇದ್ದಾರೆ. ಶುಕ್ರನು 6ನೇ ಮನೆಯಲ್ಲಿಯೂ, ಗುರು 8 ಮತ್ತು 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. ಶನಿ 5ನೇ ಮನೆಯಲ್ಲಿ ರವಿಯುಕ್ತನಾಗಿದ್ದಾನೆ. ಈ ರಾಶಿಯವರಿಗೆ ಸೇನೆ, ಆರಕ್ಷಕರು, ಡಿಟೆಕ್ಟಿವ್ ಏಜೆನ್ಸಿ ಇಂತಹ ಕಡೆ ಕೆಲಸ ಮಾಡ್ತಿರೋರಿಗೆ ಬಹಳ ಅಭಿವೃದ್ಧಿ ಇರುತ್ತೆ. ಅಂದರೆ ಅವ್ರ ನಿರೀಕ್ಷಿತ ಪ್ರಮೋಷನ್ಗಳು ಸಿಗಬಹುದು, ಅಥವಾ ಅವ್ರ ಕೆಲಸದಲ್ಲಿ ಯಶಸ್ಸು ಸಿಗ್ಬೋದು, ಅಥವಾ ಸೈನಿಕರು ಏನೋ ಬಯಸ್ತಿದ್ದ ಅನುಕೂಲತೆಗಳು ದೊರೆಯಬಹುದು. ಇವೆಲ್ಲ ಆಗುತ್ತೆ. ಸ್ಥಿರಾಸ್ತಿಯನ್ನು ಕೊಳ್ಳಲು ಮನಸ್ಸಿರುವವರು ಈಗ ಮುಂದುವರಿಯಬಹುದು. ಖಾಸಗಿ ಪತ್ತೇದಾರಿಕೆ ಮಾಡುವವರಿಗೆ ಸಾಕಷ್ಟು ಕೆಲಸ ಸಿಕ್ಕು ಆದಾಯ ಹೆಚ್ಚಾಗೋದ್ರ ಜೊತೆಗೆ ಒಳ್ಳೆಯ ಹೆಸರು ಬರುತ್ತೆ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು. ಸ್ವಲ್ಪ ಕಷ್ಟಗಳ ಪರಿಹಾರವಾಗಿ ಉತ್ತಮ ದಿನಗಳನ್ನು ಕಾಣೋಕ್ಕೆ ನೀವು ಆರಂಭ ಮಾಡ್ತೀರ. ಗುರು ಕಟಕ ರಾಶಿಗೆ ಬಂದ ನಂತರ ಸ್ಥಿರಾಸ್ತಿ ಕೊಳ್ಳಲು ಬಹಳ ಅನುಕೂಲ ಒದಗಿ ಬರುತ್ತೆ. ನಿಮಗೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಹೆಚ್ಚು ಲಾಭ ಇರುತ್ತೆ. ಆಭರಣ ಕೊಳ್ಳುವ ಆಸಕ್ತಿ ಇದ್ದವರಿಗೆ ಆ ಒಂದು ಅನುಕೂಲ ಒದಗಿ ಬರುತ್ತೆ. ಆನುವಂಶೀಯ ವ್ಯಾಪಾರಗಳಲ್ಲಿ ನಿಮಗೆ ಹೆಚ್ಚು ಲಾಭ ಇರುತ್ತೆ. ಅಂದರೆ ವಂಶಪಾರಂಪರ್ಯದ ವ್ಯಾಪಾರಗಳು ಯಾವುದಿರುತ್ತೋ ಅದರಲ್ಲಿ ಅನುಕೂಲತೆಗಳು ಹೆಚ್ಚಾಗುತ್ತೆ. ರೈತರಿಗೆ ಹೆಚ್ಚು ಆದಾಯ ದೊರೆಯುತ್ತೆ. ಸಾಂಪ್ರದಾಯಿಕ ಕೃಷಿ ಮಾಡುವವರಿಗೆ ಬೇಡಿಕೆ ಹೆಚ್ಚಾಗೋದ್ರ ಜೊತೆಗೆ ಅವರ ಬೆಳೆಗಳಿಗೆ ಇದ್ದ ಜಾಗದಲ್ಲೇ ಹೆಚ್ಚು ಬೆಲೆ ದೊರೆಯುತ್ತೆ. ಹಾಗೂ ಸ್ಟಾರ್ಟಪ್ಗಳನ್ನು ಮಾಡ್ತಾ ಇರೋರಿಗೆ ಹೆಚ್ಚು ಅನುಕೂಲ. ಯಾರು ಸಣ್ಣ ಪುಟ್ಟ ಕಂಪನಿಗಳನ್ನು ಆರಂಭಿಸ್ತಾರೆ ಅವರಿಗೆ ಬೇಕಾದ ಅನುಕೂಲತೆಗಳು ಒದಗಿ ಮುಂದೆ ಬರೋಕ್ಕೆ ಅವಕಾಶಗಳು ದೊರೆಯುತ್ತೆ. ಸ್ಥಿರಾಸ್ತಿ ವ್ಯಾಪಾರ ಮಾಡುವ ಮಧ್ಯವರ್ತಿಗಳಿಗೆ ಹೆಚ್ಚು ಕಮಿಷನ್ ದೊರೆಯುವ ಸಾಧ್ಯತೆಗಳಿವೆ. ಸಂತಾನ ಅಪೇಕ್ಷಿತರಿಗೆ ಶುಭ ಸುದ್ದಿ ಇದ್ದರೂ ಸಹ ಅದಕ್ಕಾಗಿ ಬೇಕಾದ ಏರ್ಪಾಡುಗಳನ್ನು ಮಾಡ್ಕೋಬೇಕು. ಇನ್ನೂ ಹೆಚ್ಚಿನ ಒಳಿತಿಗಾಗಿ ದುರ್ಗಾ, ಸುಬ್ರಹ್ಮಣ್ಯ ಧ್ಯಾನ ಮಾಡಿರಿ. ಹಾಗೂ ನಿಮ್ಮ ಮೂಲ ಜಾತಗಳನ್ನು ಪರೀಕ್ಷೆ ಮಾಡಿಕೊಳ್ಳಿ. ಅದರಲ್ಲಿನ ದಶಾಭುಕ್ತಿಗಳು ನಿಮ್ಮ ಒಳಿತು ಕೆಡಕುಗಳಿಗೆ ಹೆಚ್ಚು ಸಹಕಾರವನ್ನು ಕೊಡ್ತವೆ. ಹೀಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಯುಗಾದಿ ಒಳಿತು ಮಾಡಲಿ. ಹಾಗೂ ಈ ಪ್ರಜಾವಾಣಿ ವೃಶ್ಚಿಕ ರಾಶಿ ವೀಕ್ಷಕರಿಗೆ ಹೆಚ್ಚು ಒಳಿತಾಗಲಿ ಅಂತ ಆಶಿಸುತ್ತಾ ಈ ರಾಶಿಯ ಭವಿಷ್ಯವನ್ನು ಸಮಾಪ್ತಿ ಮಾಡ್ತಾ ಇದ್ದೇನೆ.